ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಆದೇಶ ಬಂದಂತಹ ಹಿನ್ನೆಲೆ ಆಗಸ್ಟ್ 2ರಂದು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆಶಿ. ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ ಸಿಎಂ ಡಿಕೆಶಿ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ಶಾಸಕರು, ಜೆಡಿಎಸ್ ಶಾಸಕರಿಗೆ ಸಭೆಗೆ ಆಹ್ವಾನಿಸಿದ್ದಾರೆ ಸಿಎಂ ಡಿಕೆಶಿ. ನೋಡಿ, ಇಂಥ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗಿ ನಿರ್ಣಯವನ್ನ ಕೈಗೊಳ್ಳಬೇಕಾಗತ್ತೆ. ಭಾನುವಾರ ವಿಧಾನಸೌಧದ ಸಮ್ಮೇಳನದ ಸಭಾಂಗಣದಲ್ಲಿ ಸಭೆಯನ್ನ ಕರೆದಿರೋದು. ಇದಾದ ನೆಕ್ಸ್ಟ್ ಡೇ ಅಂದ್ರೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಸಿಎಂ ವಿಜಯ್ ಜೊತೆ ಕೂಡ ಸಭೆ ಇದೆ. ವಿಜಯ್ ಜೊತೆಗಿನ ಸಭೆಗೂ ಮುನ್ನವೇ ಸರ್ವ ಪಕ್ಷದ ಸಭೆಯನ್ನ ಕರೆಯಲಾಗುತ್ತೆ. ಎಲ್ಲಾ ಪಕ್ಷಗಳ ಸಹಮತ ಇಲ್ಲಿ ಭಾರಿನೇ ಮುಖ್ಯವಾಗುತ್ತೆ. ಅಂಡ್ ಜೊತೆಗೆ ಅದ್ರ ನೆಕ್ಸ್ಟ್ ಡೇ ಸಿಎಂಗೆ ರಾಜ್ಯಕ್ಕೆ ಬರುವಂತೆ ಪತ್ರವನ್ನು ಬರೆಯಲಾಗಿತ್ತು. ಹಾಗಾಗಿ ಇದೇ ವಿಚಾರ ಕುರಿತಂತೆ ಬಹಳಷ್ಟು ಡೀಟೇಲ್ಡ್ ಆಗಿ ಅಲ್ಲಿ ಅಂದ್ರೆ ತಮಿಳುನಾಡು ಸಿಎಂ ವಿಜಯ್ ಜೊತೆಗೆ ಸಭೆಯನ್ನ ಮಾಡಿ ಇರುವಂತಹ ಪರಿಸ್ಥಿತಿಯ ಬಗ್ಗೆ ವಿವರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಕುಡಿಯಕ್ಕಿಲ್ಲ, ನಿಮ್ಮ ರಾಜ್ಯಕ್ಕೆ ಬೆಳೆ ಬೆಳೆಯೋದಕ್ಕೆ ನಾವು ಕೊಡೋಕ್ಕಾಗಲ್ಲ, ಅದರಲ್ಲೂ 2ನೇ ಬೆಳೆಗೆ ನಮ್ಮ ರಾಜ್ಯದಲ್ಲೇ ಇಲ್ಲ, ನಾವೇ ಕೊಡೋಕ್ಕಾಗ್ತಾ ಇಲ್ಲ 2ನೇ ಬೆಳೆ ಬೆಳೆಯೋದಕ್ಕೆ. ಹಿಂಗಿದೆ ಪರಿಸ್ಥಿತಿ. ಇರೋದ್ರಲ್ಲಿ ಬ್ಯಾಲೆನ್ಸ್ ಮಾಡಿ, ನಮ್ಮಲ್ಲಿ ಜಾಸ್ತಿ ನೀರಿದ್ದಿದ್ರೆ ಹರಿಲಿ ಅಂತ ಬಿಡ್ತಾ ಇದ್ವಿ, ಹರಿಯೋ ನೀರಿಗೆ ದೊಣ್ಣೆ ನಾಯಕನಪ್ಪನೆ ನಂಗೆ ನಮ್ಗೆ ಯಾಕೆ ಅಂದ್ಬಿಟ್ಟು ನಾವು ಬಿಟ್ಬಿಡ್ತಾ ಇದ್ವಿ. ಆದರೆ ಪರಿಸ್ಥಿತಿ ಹಂಗಿಲ್ಲ. ಪರಿಸ್ಥಿತಿಯ ಅವಲೋಕನ ಕುರಿತಂತೆ ಸಭೆಯನ್ನ ಮಾಡೋದಕ್ಕೆ ಸದ್ಯಕ್ಕೆ ಡಿಕೆಶಿ ಮುಂದಾಗ್ತಾ ಇದ್ದಾರೆ.